ಕ್ಯಾಪ್ಟನ್ ಮಿಲ್ಲರ್ ಧನುಷ್ ಹಾಗೂ ಶಿವಣ್ಣ ಅವರು ಆಕ್ಟ್ ಮಾಡಿದಂಥ ಸಿನಿಮಾ ಮತ್ತು ಬರ್ತಾ ಬರ್ತಾ ಕನ್ನಡಕ್ಕೆ ಡಬ್ ಆಗುತ್ತಿರುವ ಸಿನಿಮಾಗಳ ಕ್ವಾಲಿಟಿಯು ಸಖತ್ ಇಂಪ್ರೂವ್ ಆಗುತ್ತಿದೆ. ಅದು ಕೂಡ ಒರಿಜಿನಲ್ ಲ್ಯಾಂಗ್ವೇಜಿನ ರೇಂಜಿಗೆ ಕೊಡುವಂತ ಟ್ರೈ ಮಾಡುತ್ತಿದ್ದಾರೆ. ಎಸ್, ಹಾಯ್, ಹಲೋ, ನಮಸ್ಕಾರ ಅಂಡ್ ವೆಲ್ಕಮ್ ಟು ಸಿನಿಮಾ ಡಿಟೆಕ್ಟಿವ್. ಜೈಲರ್ ನಿಂದ ಶಿವಣ್ಣ ಅವರಿಗೆ ಇಡೀ ಸೌತ್ ಇಂಡಿಯಾದಲ್ಲಿ ಬೇರೆ ಲೆವೆಲಿನಲ್ಲಿ ಕ್ರೇಜ್ ಕ್ರಿಯೇಟ್ ಆಗಿದೆ ಮತ್ತು ಈ ಸಿನಿಮಾದಲ್ಲಿ ಶಿವಣ್ಣ ಅವರ ಪರ್ಫಾರ್ಮೆನ್ಸ್ ಮತ್ತು ಕ್ಯಾರೆಕ್ಟರ್ ಅನ್ನು ಹೇಗೆ ಬರೆದಿದ್ದಾರೆ ಎಂಬುದನ್ನು ನೋಡುವುದು ಒಂದು ಮುಖ್ಯ ಕಾರಣವೆಂದರೂ ತಪ್ಪಾಗದು. ಅದಕ್ಕೂ ಮುಂಚೆ ಚಾನೆಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋವನ್ನು ಫುಲ್ ನೋಡಿ, ಇಷ್ಟ ಆದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಾನು ಮೊದಲ ಬಾರಿಗೆ ಈ ಟ್ರೇಲರ್ ಅನ್ನು ನೋಡಿದಾಗ ನನಗೆ ಇದು ಸಖತ್ ಇಷ್ಟ ಆಯಿತು ಮತ್ತು ಈ ಟ್ರೇಲರ್ ಅನ್ನು ಕಟ್ ಮಾಡಿದಂತ ಎಡಿಟರ್ಗೆ ಅಪ್ರಿಶಿಯೇಟ್ ಮಾಡಲೇಬೇಕು. ಏಕೆಂದರೆ ಸ್ಕ್ರೀನಿನಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಎಲಿಮೆಂಟ್ಸ್ಗೆ ಸರಿಯಾಗಿ ಸಿಂಕ್ ಆಗುವ ಹಾಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಿಂದ ಹಿಡಿದು ಪ್ರತಿಯೊಂದು ಎಲಿಮೆಂಟ್ಸ್ ಕೂಡ ಸಖತ್ತಾಗಿ ಎಡಿಟ್ ಮಾಡಲಾಗಿದೆ. ಮತ್ತು ನಾನು ಈ ಟ್ರೇಲರ್ ರಿಲೀಸ್ ಆದಾಗ ಇದರ ಕನ್ನಡ ವರ್ಷನ್ ಅನ್ನು ಹುಡುಕಿ ಸಾಕಾಗೋಯಿತು ಮತ್ತು ನಾನು ಅಂದುಕೊಂಡಿದ್ದೆ ಈ ಟ್ರೇಲರ್ ಕನ್ನಡದಲ್ಲಿ ರಿಲೀಸೇ ಆಗಲ್ಲ ಎಂದು. ಅವಾಗ ಸ್ವಲ್ಪ ಹೊತ್ತು ಹುಡುಕಿದಾಗ ಇದರ ಟೀಸರ್ ಕನ್ನಡದಲ್ಲಿ ಕಾಣಿಸಿತು. ಅದು ಕೂಡ 4 ತಿಂಗಳ ಹಿಂದೆಯೇ ಅಪ್ಲೋಡ್ ಆಗಿತ್ತು ಮತ್ತು ಆವಾಗ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತಿರಲಿಲ್ಲ. ಮತ್ತು ಈ ಕ್ಯಾಪ್ಟನ್ ಮಿಲ್ಲರ್ ಮೂವಿಯಲ್ಲಿ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನೆಂದರೆ ಇದರಲ್ಲಿದ್ದ 5 ನಿಮಿಷದ ಕ್ಲೈಮ್ಯಾಕ್ಸ್ ಸೀನ್ ಅನ್ನು ಸೆನ್ಸರ್ ಬೋರ್ಡ್ ಕಟ್ ಮಾಡಿದೆ. ಅವರು ಆ ಸೀನ್ ಅನ್ನು ಕಟ್ ಮಾಡಿದ ಕಾರಣ ಏನೆಂದರೆ ಆ ಸೀನಿನಲ್ಲಿ ಮಿತಿಮೀರಿ ವೈಲೆನ್ಸ್ ಅನ್ನು ತೋರಿಸಲಾಗಿದೆ ಎಂದು ಹೇಳಿದ್ದಾರೆ. ಮತ್ತು ಇನ್ನೊಂದು ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಅದೇನೆಂದರೆ ಈ ಸಿನಿಮಾ 3 ಪಾರ್ಟ್ಸಿನಲ್ಲಿ ರಿಲೀಸ್ ಆಗಬಹುದೆಂದು. ಅದು ಕೂಡ ಈ ಮೂವಿ ಹಿಟ್ ಆದರೆ ಮಾತ್ರ, ಇಲ್ಲವೆಂದರೆ ಆ ಐಡಿಯಾವನ್ನು ಅಲ್ಲೇ ಬಿಡಬೇಕಾಗುತ್ತದೆ. ಮತ್ತು ಮುಂಚೆಯೇ ಹೇಳಿದ ಹಾಗೆ ಸೆನ್ಸರ್ ಬೋರ್ಡ್ ನವರು ಕ್ಲೈಮ್ಯಾಕ್ಸ್ ನಲ್ಲಿರುವ ಒಂದು ಪಾರ್ಟಿನ ಸೀನ್ ಅನ್ನು ಕಟ್ ಮಾಡಿದೆ. ಊಹೆ ಮಾಡಬೇಕೆಂದರೆ ಆ ಬ್ರಿಟಿಷ್ ಸೋಲ್ಜರ್ಸ್ ನನ್ನು ಕಂಬಕ್ಕೆ ಕಟ್ಟಿ ಬ್ಲಾಸ್ಟ್ ಮಾಡುವ ಒಂದು ಸೀನ್ ಅನ್ನು ನೋಡಬಹುದು. ಮತ್ತು ಈ ಸಿನಿಮಾದಲ್ಲಿ ಧನುಷ್ ಅವರ ಡಿಫರೆಂಟ್ ಲುಕ್ಸ್ ಗಳನ್ನು ನಾವು ನೋಡಬಹುದು. ಮತ್ತು ಆ ಪ್ರತಿಯೊಂದು ಕ್ಯಾರೆಕ್ಟರ್ ನ ಎಕ್ಸ್ಪ್ರೆಷನ್ ಅನ್ನು ನೋಡಿದರೆ ನೀವು ಕೂಡ ಧನುಷ್ ಅವರ ಫ್ಯಾನ್ ಆಗುವುದು ಪಕ್ಕ. ಮತ್ತು ಈ ಸಿನಿಮಾದ ಕತೆ ಬಂದ್ಬಿಟ್ಟು ಫ್ರೀ ಇಂಡಿಪೆಂಡೆನ್ಸ್ ಪಿರಿಯೋಡಿಕ್ ಡ್ರಾಮಾ ಇದು. ಮತ್ತು ಟ್ರೇಲರ್ ನೋಡಿ ನಿಮಗೆ ಏನೆನ್ನಿಸಿತು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ವಂದೇ ಮಾತರಂ.